ನನ್ನ ಹೆಸರು ಮಂಜುನಾಥ್ ಅಂತೇಳಿ. ನನ್ನ ಪ್ರಾಪರ್ ನೆಗೆಟಿವ್ ಬಂದು ಸುಬ್ರಹ್ಮಣ್ಯ. ಆದರೆ ಪ್ರೆಸೆಂಟ್ ನಾನು ಈಗ ಬ್ಯಾಂಕ್ ಆಫ್ ಬರೋಡದಲ್ಲಿ ವರ್ಕ್ ಮಾಡ್ತಾಯಿದ್ದೆ. ನಾನು ಥ್ಯಾಂಕ್ಸ್ ಹೇಳಬೇಕು ಇಂಡಿಯನ್ ಹಾಸ್ಪಿಟಲ್ನ ಆಲ್ ಸ್ಟಾಫ್ಸ್ ಎಲ್ರಿಗೂ. ಯಾಕಂದರೆ ನಾನು ಸಂಡೇ ನನಗೆ ಒಂದು ಸಣ್ಣ ಇನ್ಸಿಡೆಂಟ್ ಆಗಿತ್ತು. ನನಗೆ ಅಂದರೆ ಟೆನ್ನಿಸ್ ಎಲ್ಬೋ ಅಂತೇಳಿ ನಮ್ಮ ಅಲ್ಲಿ ನಿಯರೆಸ್ಟ್ ಡಾಕ್ಟ್ರ್ ಹತ್ರ ಹೋದಾಗ ಹೇಳಿದ್ದು, ಸಜೆಷನ್ ಕೊಟ್ಟಿದ್ದರು. ಹಾಗೆ ನಾನು ಸಜೆಷನ್ ಮೇಲೆ ಅವ್ರ ಹತ್ರ ಒಳ್ಳೆ ಟ್ರೀಟ್ಮೆಂಟ್ ತೊಗೊಂಡೆ. ಆದರೆ ನನಗೇನು ರಿಸಲ್ಟ್ ಸಿಗಲಿಲ್ಲ. ಹಾಗೆ ನನ್ನ ಕೂಲಿಂಗ್ ಆದ ಫ್ರೆಂಡು ವೆಂಕಟೇಶ್ ಸರ್ ಅವರಿಗೆ ಒಂದು ಇನ್ಫಾರ್ಮ್ ಮಾಡಿದ್ದೆ. ಸಂಡೇ ದಿವಸ ಎಲ್ಲಿ ಡಾಕ್ಟರ್ಸ್ ಇದಲ್ಲ ಅವರಿಗೆ ಒಂದು ಇನ್ಫಾರ್ಮ್ ಮಾಡಿದೆ. ಅವ್ರು ಹೇಳಿದರು, ಸರ್ ನೀವು ಡಯಾಗ್ನೋಸಲ್ಲಿದೆ ಸೀದಾ ಬಂದುಬಿಡಿ ಸರ್, ನಿಮ್ಗೆ ಯಾವುದು ಪ್ರಾಬ್ಲಮ್ ಅಂತ ಇಲ್ಲಿ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದರು. ಹಾಗೆ ನಾನು ಇಮಿಡಿಯೇಟ್ಲಿ ಇಂಡಿಯನ್ ಹಾಸ್ಪಿಟ್ಲಿಗೆ ಅಟೆಂಡ್ ಆದೆ. ಆಗ ನಮ್ಮ ಎಮರ್ಜೆನ್ಸಿ ಇದರಲ್ಲಿ ಒಳ್ಳೆ ಗುಡ್ ಟ್ರೀಟ್ಮೆಂಟ್ ಕೊಟ್ಟರು ನನಗೆ. ಆಮೇಲೆ ಎಲ್ಲ ಚೆಕಪ್ ಮಾಡಿ ಲಾಸ್ಟ್ ಮೂಮೆಂಟೇ ಅವರು ಕೂಡ ಕನ್ಫ್ಯೂಸ್ ಆಗಿ ಮತ್ತು ಒಂದು MRI ಸ್ಕ್ಯಾನ್ ಮಾಡುವ ಅಂತ ಹೇಳಿದರು. MRI ಸ್ಕ್ಯಾನ್ ಮಾಡಿದ ಮೇಲೆ ನನಗೆ ಬ್ರೈನಲ್ಲಿ ಸ್ವಲ್ಪ ಬ್ಲಾಕೇಜ್ ಇದೆ ಸರ್, ಆದ ಕಾರಣ ನಿಮಗೆ ಈ ರೀತಿ ಪ್ರಾಬ್ಲಮ್ ಆಗಿದೆ, ಸಣ್ಣದರಲ್ಲಿ ಆಗಿದೆ ಅಂತ ಹೇಳಿದರು. ಹಾಗೆ ನನ್ನ ಕೈ ಬೆರಳುಗಳು ಮೂಮೆಂಟೇ ಆಗ್ತಿರಲಿಲ್ಲ. ಆಮೇಲೆ ಡಾಕ್ಟರ್ಸ್ ಎಲ್ಲ ಸಜೆಷನ್ ಕೊಟ್ಟು ಮತ್ತು ನನಗೆ ಮೈನ್ ಗೈಡ್ ಕೊಟ್ಟಿದ್ದು ನಮ್ಮ ವೆಂಕಟೇಶ್ ಸರ್ ಮತ್ತು ಮಿಶ್ರ ಸರ್ ಬಂದು ಫೋನ್ ಮಾಡಿ ಹೇಳಿದರು ವಿಷಯ. ಅವರು ಫೋನಲ್ಲೇ ಮಾತಾಡಿ ನೀವು ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ ಅಂತ ಹೇಳಿದರು. ಹಾಗೆ ನಾನು ಟ್ರೀಟ್ಮೆಂಟ್ ತೊಗೊಂಡು ಈಗ ನನಗೆ ಫಿಸಿಯೋಥೆರಪಿ ಕೂಡ ಡೈಲಿ ಒಂದು 4 hours, 2 hours ಮಾರ್ನಿಂಗ್ 2 hours ಈವ್ನಿಂಗ್ 4 hours ಕೊಟ್ಟು ನನ್ನ ಕೈಯೆಲ್ಲ ಮೂವ್ಮೆಂಟ್ ಆಗ್ತಾಯಿದೆ. ಆಲ್ಮೋಸ್ಟ್ ನನಗೆ ಒಂದು 60% ಗುಡ್ ಕಂಡೀಷನಲ್ಲಿದ್ದೇನೆ. ಈಗ ನಾನು ಜಸ್ಟ್ ಇನ್ನೊಂದು 1 ವೀಕಲ್ಲೇ ರಿಕವರಿ ಆಗ್ತಾನೆ. ಆದ ಕಾರಣ ನನಗೆ ಇಂಡಿಯನ್ ಹಾಸ್ಪಿಟಲ್ನ ಆಲ್ ಸ್ಟಾಫ್ಸ್, ಆಮೇಲೆ ನನಗೆ ಗೈಡ್ ಕೊಟ್ಟಂಥ ವೆಂಕಟೇಶ್ ಸರ್ ಅವರಿಗೂ, ಫಿಸಿಯೋಥೆರಪಿ ಮಾಡಿದಂಥ ಸ್ಟೂಡೆಂಟ್ಸು ಅವರ ಸ್ಟಾಫ್ನವ್ರಿಗೆ ಕೂಡ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ನಾನು ನಿವೃತ್ತ ಸೈನಿಕ. ನಾನು 20 ವರ್ಷ ಆರ್ಮಿಯಲ್ಲಿ ವರ್ಕ್ ಮಾಡಿ ಬಂದಿದ್ದೆ. ಆರ್ಮಿ ಹಾಸ್ಪಿಟ್ಲಲ್ಲಿ ಡ್ಯೂಟಿ ಇತ್ತು ನಂದು. ಹಾಗೆ ನಾನು ಈಗ 10 years ಆಯಿತು ರಿಟೈರ್ಡ್ ಆಗಿ ಬ್ಯಾಂಕ್ ಆಫ್ ಬರೋಡದಲ್ಲಿ ವರ್ಕ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸರ್.